ಇನ್ನು ನಮ್ಮ ಯೂಟ್ಯೂಬರ್ ಬಾಲಕೃಷ್ಣ ಅವರು ಬೆಳಗಿನಿಂದ ಬಹಳ ಚಂದವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಇಡೀ ವಿಶ್ವಕ್ಕೆ ತೋರಿಸ್ತಾ ಇದ್ದಾರೆ. ಅವರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಬಾಲಕೃಷ್ಣ ಅವರನ್ನು ಸನ್ಮಾನಿಸಲಿಕ್ಕೆ ಚಂದ್ರಾಸ ಕಾವ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ರವೀಶ್ ಆಚಾರ್ಯ ಹರಿದಾಸರು ಅವರಿಗೆ ಶಾಲನ್ನು ಹೊದಿಸಿ ಸನ್ಮಾನಿಸಿದ್ದಾರೆ. ಅದೇ ರೀತಿ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಚಂದ್ರಾಸ ಕಾವ ಅವರು ಸನ್ಮಾನಿಸಿದ್ದಾರೆ. ಕೃತಜ್ಞತೆಗಳು. ಬಾಲಕೃಷ್ಣ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಬಹಳ ಒಂದು ವಿಶೇಷವಾಗಿ ನಮ್ಮ ಪೆರುವಾಯಿ ಶ್ರೀ ಗೋಪಾಲಕೃಷ್ಣ ಈ ಒಂದು ದೇವಸ್ಥಾನದಲ್ಲಿ ಇಂಥ ಒಂದು ಬಹಳ ಒಂದು ಸುಂದರವಾಗಿ ಭಕ್ತಿ ಪ್ರಧಾನವಾಗಿ ಭಜಿಸೋ ದೇವನ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ. ಭಜನೆ ಎಂಬುದು ನಮ್ಮ ಮಾನಸಿಕ ಖಿನ್ನತೆಯನ್ನು ದೂರ ಮಾಡ್ತದೆ. ಭಜನೆಯಲ್ಲಿ ಬಹಳಷ್ಟು ಶಕ್ತಿ ಇದೆ. ಭಜಿಸೋ ದೇವನ ಈ ಒಂದು ಭಜನಾ ಸ್ಪರ್ಧೆ ಈ ಒಂದು ಕಾರ್ಯಕ್ರಮ 11 ತಂಡಗಳು ಬಂದು ಬಹಳ ಒಂದು ಸುಂದರವಾಗಿ ಒಂದು ಭಜನಾ ತಂಡದಲ್ಲಿ ಪಾಲ್ಪಡೆದಿದ್ದಾರೆ. ಬಹಳ ಒಂದು ಹೆಮ್ಮೆ ಆಗ್ತದೆ. ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಯಾವುದೇ ಇದ್ದರೂ ಕೂಡ ಅದಕ್ಕೆ ಬಲ ಶಕ್ತಿ ತುಂಬುವಂಥ ಒಂದೇ ಒಂದು ಮಾರ್ಗ, ಅದು ಅಂದರೆ ಭಜನೆ. ಬಹಳ ಒಂದು ಸುಂದರವಾದ ನಮ್ಮ ಪೆರುವಾಯಿ ಗೋಪಾಲಕೃಷ್ಣ ದೇವಸ್ಥಾನ ಈ ಒಂದು ಪರಿಸರದಲ್ಲಿ ಈ ಒಂದು ಒಟರದಲ್ಲಿ ಬಹಳ ಒಂದು ಅರ್ಥಗರ್ಭಿತವಾಗಿ ಆದಂಥ ಈ ಒಂದು ಕಾರ್ಯಕ್ರಮ ನಿಜವಾಗಿಯೂ ಮೆಚ್ಚಬೇಕು. ನಾವು ಒಂದು ಯಾವ ತಟ್ಟೆಯಲ್ಲಿ ಊಟ ಮಾಡುತ್ತೇವೆ ಅನ್ನೋದು ಮುಖ್ಯವಲ್ಲ, ಆ ತಟ್ಟೆಯಲ್ಲಿರುವ ಊಟ ಎಷ್ಟು ಸ್ವಾದಿಷ್ಟ ಇದೆ ಎಂಬುದು ಮುಖ್ಯ. ಆದ್ದರಿಂದ ನಾವು ಇಷ್ಟೊಂದು ಜನ ಸೇರಿ ಭಜನ ಸ್ಪರ್ಧೆ ಅಂತ ಇದ್ರೂ ಕೂಡ ಈ ಭಜನ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ತಂಡಗಳು ಕೂಡ ಈಗ ನಮ್ಮ ಜಡ್ಜಸ್ಗಳು ಹೇಳ್ದಾಗೆ ಅದ್ಭುತ ಪರಮಾದ್ಭುತವಾಗಿತ್ತು. ಎಲ್ಲ ಭಜನಾಕಾರರು ಕೂಡ ಆ ಒಂದು ಭಜನೆಯ ಸವಿಯನ್ನು ಊಟದಂತೆ ಎಲ್ಲರಿಗೂ ಕೂಡ ಸವಿದಿದ್ದಾರೆ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಜೋರಾದ ಕೈ ಚಪ್ಪಳೆ ಬರಲಿ ಎಲ್ಲರಿಗೂ ಕೂಡ. ಹಾಗೆ ಇನ್ನು ಮುಂದಕ್ಕೂ ನಮ್ಮ ಈ ಒಂದು ಪೆರುವಾಯಿ ದೇವಸ್ಥಾನದಲ್ಲಿ ಆದಂಥ ಈ ಒಂದು ಭಜನಾ ಕಾರ್ಯಕ್ರಮ ಇಡೀ ಸಮಾಜದಲ್ಲಿ ಮೊಳಗಲಿ, ಇಡೀ ವಿಖ್ಯಾತಿ ಪಡೆಯಲಿ. ಇನ್ನು ಮುಂದೆಯೂ ಇಂತಹ ಸಾವಿರಾರು ಭಕ್ತ ಜನಮಂದಿಗಳು ಇಂತಹ ಭಜನೆಯಲ್ಲಿ ಪಾಲ್ಪಡೆಯಲಿ ಅಂತ ಹೇಳುತ್ತಾ, ಪೆರುವಾಯಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಆದಂಥ ಈ ಒಂದು ಕಾರ್ಯಕ್ರಮ ಇನ್ನು ಮುಂದೆಯೂ ಉತ್ತರೋತ್ತರವಾಗಿ ಬೆಳಗಲಿ. ಮೊದಲನೇ ವರ್ಷ ಇವರು ಶುರು ಮಾಡಿದ್ದಾರೆ. ಮುಂದಿನ ವರ್ಷ ಮಗದೊಂದು ವರ್ಷ ಇನ್ನೂ ಕೂಡ ಅದೆಷ್ಟು ವರ್ಷಗಳ ಕಾಲ ಇದು ಚಿರಾಯು ಆಗಿ ಬಾರಲಿ ಅಂತ ಹೇಳುತ್ತಾ, ನಮ್ಮ ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿ ಎಂಬ ಒಂದು ಯೂಟ್ಯೂಬ್ ಚಾನಲ್ ಇದೆ, ಹಾಗೂ ನಮ್ಮ ಫೇಸ್ಬುಕ್ ಚಾನಲ್ ಇದೆ. ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಏನು ಫೇಸ್ಬುಕ್ನಲ್ಲಿ ಇದನ್ನು ನೇರ ಪ್ರಸಾರವನ್ನಾಗಿ ಕೊಟ್ಟಿದ್ದೇವೆ. ಇನ್ನು 2 ದಿನಗಳಲ್ಲಿ ಇಲ್ಲದ ನಾಳೆಯೂ ಇದನ್ನು ಅಪ್ಲೋಡ್ ಮಾಡ್ತೇವೆ. ಯೂಟ್ಯೂಬ್ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಬರುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಅಲ್ಲಿ ತಲುಪ್ತವೆ. ಅಲ್ಲಿ ಸಾಮಾಜಿಕ ಆಗು ಹೋಗುಗಳ ನೈಜ ಚಿತ್ರಣ ಮಾಡುವಂಥ ನಮ್ಮ ಸಾಯಿ ಮೆಲೋಡಿಸ್ ಪೇಜ್ ಅನಂತಾಡಿಯನ್ನು ಎಲ್ಲರೂ ಫಾಲೋ ಮಾಡಿ. ಒಂದು ವಿಭಿನ್ನವಾಗಿ ವಿನೂತನ ಶೈಲಿಯ ಕಾರ್ಯಕ್ರಮವು ಅಲ್ಲಿ ನಿಮಗೆ ಸಿಗುತ್ತದೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯೋಸ್ಮಿ, ಧನ್ಯವಾದಗಳು.